ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರು ವೇದಿಕೆಗೆ ನಮ್ಮ ಆಹ್ವಾನ ಮಾಡೋಣಂತೆ. ಪೂಜ್ಯ ಸ್ವಾಮೀಜಿಯವರು ಬಿಡುವಿಲ್ಲದಂತಹ ತಮ್ಮ ಈ ಒಂದು ದಿವಸ ಬರೋದಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕೆಂದ್ರೆ ಪೂಜ್ಯ ಸ್ವಾಮೀಜಿಯವರು ಸುಮಾರು 12 ಗುರುಕುಲಗಳನ್ನು ನಡೆಸ್ತಾ ಇದ್ದಾರೆ. ಆ ಎಲ್ಲ ಗುರುಕುಲಗಳ ಬಹುಶಃ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಅವರು 3-4 ದಿನ ಬಿಟ್ಟು ಕೂಡ ಬಿಡುವಿಲ್ಲದಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದು ಕೂಡ ಅವರ ದೈಹಿಕವಾದಂತಹ ಯಾವ ನೋವನ್ನು ಲೆಕ್ಕಿಸದೆ ಅವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸೋಣ. ನಿಮ್ಮ ಒಂದು ಶ್ರದ್ಧಾಪೂರ್ವಕವಾದಂತಹ ದೀರ್ಘವಾದ ಪಾಲನೆ. ಸ್ವಾಮೀಜಿಯವರು ಬರೀ ಆಧ್ಯಾತ್ಮಿಕ ಕ್ಷೇತ್ರ ಅಲ್ಲ, ಅವರು ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಇಂದು ಒಂದು ಮಹಾನ್ ಶಕ್ತಿಯಾಗಿ ನಮ್ಮ ಈ ಒಂದು ಆರ್ಷ ವಿದ್ಯಾ ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಪ್ರೋತ್ಸಾಹವನ್ನು ಕೊಟ್ಟ ಗುರುಗಳನ್ನು ನಡೆಸ್ತಾ ಅವರೆಲ್ಲರೂ ನಮ್ಮ ಭಾರತ ದೇಶದ ಪ್ರಜೆಗಳಾಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಇಂತಹ ಪೂಜ್ಯ ಸ್ವಾಮೀಜಿಯವರು ಮಹಾನ್ ರತ್ನ
ಯಾರ್ಯಾರನ್ನೋ ನಮ್ಮ ಭಾರತ ದೇಶ ಭಾರತ ರತ್ನ ಅಂತ ಹೇಳ್ತಾರೆ. ಅದೇ ಎಲೆಮರೆ ಕಾಣಿಕೆಯಂತೆ ತಮ್ಮ ಜೀವನವನ್ನ ಇದಕ್ಕಾಗಿ ಮುಡುಪಾಗುವಂತಹ ಪೂಜ್ಯ ಸ್ವಾಮೀಜಿಯವರ ಕಾರ್ಯಕ್ಷೇತ್ರ ಅದ್ಭುತವಾದದ್ದು. ಅಂತ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಸುಸ್ವಾಗತವನ್ನು ಬಯಸುತ್ತೇವೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹಾಗೂ ಧಾರ್ಮಿಕ ಕ್ಷೇತ್ರ ಎರಡನ್ನೂ ಬೆಳೆಸ್ಕೊಂಡು ಹೋಗೋದು ಬಹಳ ಕಷ್ಟ. ಒಂದು ದೀಪವನ್ನು ನಾವು ಬೆಳೆಸಿದಾಗ ಆ ದೀಪದಲ್ಲಿರುವಂತಹ ಎಣ್ಣೆ ಮುಗಿಬೋದು, ಪ್ರತಿ ಒಯ್ಯಬಹುದು, ದೀಪವು ನಂದಬಹುದು. ಆದರೆ ಪೂಜ್ಯ ಸ್ವಾಮೀಜಿಯವರು ಕೊಡುತ್ತಿರುವಂತಹ ಜ್ಞಾನದ ದೀಪವನ್ನ ಯಾವುದೂ ಕೂಡ ಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜ್ಞಾನವನ್ನ ತಮ್ಮ ಜೀವನ ಪೂರ್ತಿ ಜನರಿಗಾಗಿ ಕೊಟ್ಟ ಬಂದಿರುವಂತಹ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಒಂದು ಮಹಾನ್ ವೃಕ್ಷ ಪೂಜ್ಯ ಸ್ವಾಮೀಜಿಯವರು, ಆಯಾ ವೃಕ್ಷದಂತೆ ಅವರು. ಆ ವೃಕ್ಷಕ್ಕೆ ಎಷ್ಟೋ ಜನ ಆಶ್ರಯವನ್ನು ಪಟ್ಟಿದ್ದಾರೆ, ಗೂಡುಗಳನ್ನು ಕಟ್ಕೊಂಡಿದ್ದಾರೆ. ಆ ವೃಕ್ಷದ ಎಲೆಗಳಂತೆ ಪೂಜ್ಯ ಸ್ವಾಮೀಜಿಯವರು ತಮ್ಮ ಲಕ್ಷಾಂತರ ಜನರಿಗೆ ಜ್ಞಾನವನ್ನು ಉಳಿಸಿದ್ದಾರೆ. ಸಾವಿರಾರು ಜನರಿಗೆ ಜ್ಞಾನದಲ್ಲಿ ಉಳಿದಿದ್ದಾರೆ. ನೂರಾರು ಜನರಿಗೆ ಕಾರ್ಯಗಳನ್ನ ಪೂಜ್ಯ ಸ್ವಾಮೀಜಿಯವರು ಕೊಟ್ಟಂತ ಸಂಪ್ರದಾಯಬದ್ಧವಾದಂತಹ ಪರಂಪರೆಯಿಂದ ಕೂಡಿದಂತಹ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಇಂತಹ ಮಹಾನ್ ಕಾರ್ಯವನ್ನ ಅವರು ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಮಹಾನ್ ಸದ್ಗುರುವಾಗಿ ಬರೀ ಸದ್ಗುರು ಮಾತ್ರ ಅಲ್ಲ, ಮಕ್ಕಳಿಗೆ ಅವರ ತಂದೆಯಾಗಿ, ಸ್ನೇಹಿತರಾಗಿ ಎಲ್ಲ ಪಾತ್ರಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿರುವಂತಹ ಮಹಾನ್ ಶಕ್ತಿ ಪೂಜ್ಯ ಸ್ವಾಮೀಜಿಯವರು. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವರಿಗೆ ಸುಸ್ವಾಗತವನ್ನು ಬಯಸೋಣಂತೆ. ಆದ್ಮೇಲೆ ಈ ಕ್ಷೇತ್ರ ಅಷ್ಟು ಸುಲಭವಲ್ಲ. ತಮ್ಮ ಕಷ್ಟ ನಷ್ಟಗಳನ್ನ, ಏಳು ಬೇರುಗಳನ್ನ ದಾಟಿ ಕಲ್ಲು ಬಂಡೆಯಂತೆ ನಿಂತಾಗ ಮಾತ್ರ ಕ್ಷೇತ್ರದಲ್ಲಿ ಸೇವೆಯಲ್ಲಿ ನಿರತರಾಗಲಿಕ್ಕೆ ಸಾಧ್ಯ. ಅಂತಹ ಕ್ಷೇತ್ರದಲ್ಲಿ ಚಿಕ್ಕಂದಿನಿಂದಲೂ ಕೂಡ ಪೂಜ್ಯ ಕೊಳಗುಂದದ ಚಂದ್ರಶೇಖರ ಸ್ವಾಮೀಜಿಯವರು ಬಹಳಷ್ಟು ಎಳೆದು ತೊಡಗುಗಳನ್ನು ದಾಟಿ ಇದು ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಪೂಜ್ಯ ಸ್ವಾಮೀಜಿಯವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯಿಂದ ಸಲ್ಲಿಸ್ತಾ ಇರುವಂತಹ ಪೂಜ್ಯ ಕೊಳಗುಂದ ಸ್ವಾಮೀಜಿಯವರಂತಹ ಚಂದ್ರಶೇಖರ ಸ್ವಾಮೀಜಿಯವರಿಗೆ ನಮ್ಮ ಆಶ್ರಯ ವಿದ್ಯಾಪೀಠದ ತುಂಬಿ ಸ್ವಾಗತವನ್ನು ಪಡಿಸ್ತಾ ಚಪ್ಪಾಳೆ ಮೂಲಕ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾವು ಆಹ್ವಾನಿಸಿದಾಗ ತುಂಬ ಹೃದಯದಿಂದ ಖಂಡಿತ ನಾವು ಬರ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತ. ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆದ್ಮೇಲೆ ಪೂಜ್ಯ ಸ್ವಾಮೀಜಿಯವರ 78ನೇ ವರ್ಷದ ವರ್ಧಂತಿ. ಈ ವರ್ಧಂತಿಯ ಪ್ರಯುಕ್ತ ನಾವು ಅಳವಡಿಸಿಕೊಂಡಿರುವಂಥದ್ದು ಪೂಜ್ಯ ಸ್ವಾಮೀಜಿಯವರ ಅನುಕರಣದಿಂದ ಸಹಸ್ರ ಶತಾಭಿಷೇಕದ ಕಾರ್ಯಕ್ರಮ. ಈ ಒಂದು ನಾವೆಲ್ಲರೂ ಕೂಡ ಆ ಸರ್ವೇಶ್ವರನಿಗೆ ಅಭಿಷೇಕವನ್ನು ಮಾಡ್ತಾ ಮಾಡ್ತಾ ಪೂಜ್ಯ ಸ್ವಾಮೀಜಿಯವರ ಆಯಸ್ಸು ಆರೋಗ್ಯದ ಕೊಡುಗೆಯಿಂದ ಪ್ರಾರಂಭಿಸೋಣ. ಆದರೆ ಪೂಜ್ಯ ಸ್ವಾಮೀಜಿಯವರಿಗೆ ಇದರ ಅಗತ್ಯ ಇಲ್ಲ. ಇದು ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಹಿಂದೂ ಧರ್ಮದ ಉಳಿವಿಗೆ, ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಅಳವಡಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರು ಆತ್ಮೈವ ಅಜ್ಞಾನುಷ್ಠಾನವಂತೆ ಸದಾಕಾಲ ತಮ್ಮಂತಹ ಆನಂದವಾಗಿ ಇರುವಂತಹ ಈ ಒಂದು ಅಧ್ಯಾತ್ಮ ಕ್ಷೇತ್ರದ ಮೇಲೆ ಮುಂದೆ ಇರುವಂತಹ ಪೂಜ್ಯ ಸ್ವಾಮೀಜಿಯವರ ಅವಶ್ಯಕತೆ ಇಲ್ಲ. ಇದು ನಮ್ಮದೇ ಅವಶ್ಯಕತೆ ಆದ್ದರಿಂದ ನಾವು ಇಂದಿನ ಸಹಸ್ರ ಶತಾಭಿಷೇಕದ ಕಾರ್ಯಕ್ರಮಕ್ಕಾಗಿ ಈ ಒಂದು ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಶತಾಭಿಷೇಕ ಸಹಸ್ರ ಸರ್ವೇಶ್ವರಿಗೆ ಶತಾಭಿಷೇಕ ಮುಖ್ಯವಾಗಿ ರುದ್ರ ಪಟ್ಟಣದ ಅವಶ್ಯಕತೆ ಇದೆ. ಯಾಕೆಂದ್ರೆ ರುದ್ರ ಪಟ್ಟಣದ ಮೂಲಕ ನಾವು ಆ ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂತಹ ಕಾರ್ಯಕ್ರಮ. ಅದಕ್ಕಾಗಿ ತುಂಬ ಹೃದಯದಿಂದ ಚಿಕ್ಕಮಕ್ಕಳಿಂದ ಆಗಮಿಸಿರುವಂತಹ ದಯಾನಂದ ಸ್ವಾಮೀಜಿಯವರು ಹಾಗೂ
ಇವಾಗ ಆಗಮಿಸಿರುವಂತ ಶಿವಮೂರ್ತಿಗಳವರು ಕ್ಷಮಿಸಿ ಮತ್ತೆ ಆಗಮಿಸ್ತಾ ಇರುವಾಗ ಸ್ವಲ್ಪ ಒಂದು ವಾಹನಗಳ ಅಡಚಣೆಯಿಂದ ಬರಲು ಲೇಟ್ ಆಗಿದೆ. ಅವರಿಗೂ ಕೂಡ ನಾವು ಪೂರ್ವಭಾವಿಯಾಗಿ ಸ್ವಾಗತವನ್ನ ಬಯಸೋಣ. ಇಷ್ಟೆಲ್ಲ ಇದ್ರು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದೇನಾದ್ರೆ ಈ ಕಾರ್ಯಕ್ರಮವು ಯಶಸ್ವಿಯಾಗುವುದು ಸಾಧ್ಯ ಇಲ್ಲ. ನಮ್ಮ ಒಂದು ಉದ್ದೇಶಗಳು ಎಲ್ಲರಲ್ಲಿ ಧಾರ್ಮಿಕವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ತೊಡಗಿಸುವುದು, ಜೊತೆಗೆ ಆತ್ಮೀಯ ಇಲ್ಲಿ ಅಧ್ಯಾತ್ಮ ಚಿಂತಕರಿದ್ದೀರಾ, ಅಧ್ಯಾತ್ಮ ಸಾಧಕರಿದ್ದೀರಾ, ಬ್ರಹ್ಮ ನಾಯಕರಿದ್ದೀರಾ, ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿರೋದು ಇದು ಸಾಮಾನ್ಯ ಸಭೆ ಅಲ್ಲ. ಇದು ಬ್ರಹ್ಮ ಸಭೆಯು ಅವರು ಶಿವನ ಭಕ್ತಿ ರಸವನ್ನು ಅರಿಸುವಂತಹ ಸಭೆಯೂ ಕೂಡ ಇದಾಗಿದೆ. ಆದ್ದರಿಂದ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಪರವಾಗಿ ಸುಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಇಲ್ಲಿ ಸುಮಾರು ಬೆಂಗಳೂರು, ಮೈಸೂರು, ಕಡೂರು, ತಿಟ್ಟೂರು, ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಬಹಳಷ್ಟು ಊರುಗಳಿಂದ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಶ್ರದ್ಧೆ, ಭಕ್ತಿ, ಸಮರ್ಪಣೆ ಭಾವನೆಯಿಂದ ಮಾತ್ರ ಆಗಮಿಸುತ್ತದೆ ಸಾಧ್ಯ. ಆದರೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಸುಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಹಾಗೂ ಇನ್ನೊಂದು ಕರ್ತವ್ಯ ನಾನು ಇದರ ಜೊತೆಗೆ ಪ್ರಸ್ತಾವನೆ ನೀಡುವುದು ನನಗೆ ಕಾರಣದಿಂದ 31 ವರ್ಷಗಳಿಂದ ನಮ್ಮ ಆಶಯ ಕೇಂದ್ರ ಪೂಜ್ಯ ಚಿತ್ರೂಪಾನಂದ ಸ್ವಾಮೀಜಿಯವರ ಸ್ಥಾಪನೆಯಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ಎಲ್ಲರ ಆಶಯ ವಿದ್ಯಾರ್ಥಿಗಳ ಆಶಾ ಬಂಧುಗಳಂತೂ ಕನ್ನಡ ಮೂಲದಲ್ಲಿ ಇರುವಂತಹ ಈ ಒಂದು ಆಶಯ ವಿದ್ಯಾರ್ಥಿಗಳ 31ನೇ ವರ್ಷದ ವಾರ್ಷಿಕೋತ್ಸವ ನಿಮ್ಮೆಲ್ಲರ ಸಹಕಾರಕ್ಕೂ ಕೂಡ ನಾವು ಮತ್ತೊಮ್ಮೆ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ದಿವಸ ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ಆಶಯ ವಿದ್ಯಾಪೀಠ ನಡೆಸಿಕೊಂಡು ಬರ್ತಾ ಇದೆ. ಇದರ ಕಾರಣ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ. ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಯವರಿಗೂ